ಪಾತ್ರಗಳು ಯಾರ್ಯಾರು ಮಾಡ್ತಾರೆ ಎಲ್ಲರೂ ಹೀರೋನೆ. ಇಷ್ಟು ದಿನ ಯಾರ್ಯಾರು ಸಿನಿಮಾದಲ್ಲಿ ನೋಡಿದ್ರೆ ಅವರೆಲ್ಲ ಈ ಸಿನಿಮಾದಲ್ಲಿ ಇದ್ದಾರೆ. ಗಿಲ್ಲಿ ಅವರು ಬಿಗ್ ಬಾಸ್ ಇಂದ ಬಂದ್ಮೇಲೆ ಲೀಡ್ ಆಗಿ ಮಾಡ್ತಾ ಇರೋಂಥ ಫಸ್ಟ್ ಸಿನಿಮಾ ಸೂಪರ್ ಹಿಟ್ ಅಂತ ಎಲ್ಲಾರ ಬಯಲ್ಲೂ ಇದೆ. ಅದನ್ನ ಮಾತ್ರ ಕಟ್ ಮಾಡಿ ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ಗ್ರೂಪಲ್ಲಿ ಎಲ್ಲರಿಗೂ ಶೇರ್ ಮಾಡ್ಬಿಟ್ಟು ನೋಡಿ ಸಾಧು ಸರ್ ಹಿಂಗಾದ್ರು, ನೋಡಿ ಸಾಧು ಸರ್ ಹಿಂಗಾದ್ರು ಅಂತ. ಈ ಡೈಲಾಗ್ನ ಇಮಿಡಿಯೇಟ್ ಆಗಿ ಫನ್ ಆಗೋ ಥರ ಅವರು ಚೇಂಜ್ ಮಾಡೋ ಕೆಪಾಸಿಟಿ ಅವ್ರಿಗೆ ತುಂಬಾನೇ ಇದೆ. ಅವರೇ ಎಲ್ಲ ಅಂದ್ರೆ ಈ ಸಿನಿಮಾದ ಜೀವಾಳನೇ ಅವರು, ಕ್ಯಾಪ್ಟನ್ ಆಫ್ ದಿ ಶಿಪ್ ಅವರೇನೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ರಾಜ್. ಇದೇ ಫೆಬ್ರವರಿ 27ನೇ ತಾರೀಕು ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈ ಸೂಪರ್ ಹಿಟ್ ಸಿನಿಮಾದಲ್ಲಿ ಗೌರವ್ ಶೆಟ್ಟಿ ಅವರು ಒಂದು ಸೂಪರ್ ಆಗಿರುವಂತಹ ರೋಲ್ ಅನ್ನ ಪ್ಲೇ ಮಾಡಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆಗೆ ಗೌರವ್ ಅವರೇ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಗೌರವ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಇದು 5ನೇ ಇಂಟರ್ವ್ಯೂ ನಮ್ದು ಈ ತಿಂಗಳಲ್ಲಿ ಅಲ್ವಾ? ಬೇಜಾರಾಯ್ತಲ್ವಾ ನಿಮ್ಗೆ? ಖುಷಿ ಆಗ್ತಾ ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಿದ್ದೀರಾ ಅಂತ ಖುಷಿ ಆಗ್ತಿದೆ ನನಗೆ. ಓ ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಹಿಟ್, ಈ ಸೂಪರ್ ಹಿಟ್ ಸಿನಿಮಾದಲ್ಲಿ ನಿಮಗೆ ಹೇಗೆ ನೀವು ಆಯ್ಕೆ ಆದ್ರಿ? ಜೊತೆಗೆ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ? ಹೇಗೆ ಆಯ್ಕೆ ಇದೆ ಅಂದರೆ, ಅದು ವಿಜಯಾನಂದ್ ಸರ್ ಆಯ್ಕೆ ಮಾಡಿದ್ರು. ಅವ್ರು ಆಯ್ಕೆ ಮಾಡಿದ್ಮೇಲೆ ಸಿನಿಮಾಗೆ ಬಂದ್ವಿ. ಫೋನ್ ಮಾಡಿದ್ರು, ಫೋನ್ ಮಾಡಿಬಿಟ್ಟು ನಾವು ಹಿಂಗೆ ಆಯ್ಕೆ ಮಾಡಿದ್ದೀವಿ ನಿಮ್ಮನ್ನ ಅಂದರು. ಹಂಗೆ ಆಯ್ಕೆ ಆಗಿದ್ದು. ಸಿನಿಮಾದಲ್ಲಿ ನಾನೊಂದು ಫನ್ ಎಂಟರ್ಟೈನ್ಮೆಂಟ್ ಇರೋವಂಥ ಪಾತ್ರ ಮಾಡಿದ್ದೀನಿ. ಹಿಂಗೆ ಜರ್ನಿ ಸ್ಟಾರ್ಟ್ ಆಯಿತು, ಹಿಂಗಾಯಿತು. ಓಕೆ, ಕತೆ ಕೇಳಿದಾಗ ಹೀರೋ ನೀವೇ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬಿಟ್ಕೊಡ್ತಿಲ್ಲ ಗಿಲ್ಲಿ ನಟ ಅವರ ನೀವ ಅಂತ. ಗಿಲ್ಲಿ ಅವ್ರನ್ನ ಕೇಳಿದಾಗ ನೀವಂತ ಹೇಳ್ತಾರೆ. ಸೊ ನಿಮ್ಮನ್ನು ಕೇಳಿದಾಗ ಅವರು ಅಂತ ಹೇಳ್ತೀರಾ ಅಂತ ನಂಗೆ ಗೊತ್ತು. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾಲಿ ಹೀರೋ ಬಂದು ಕತೆನೇ ಹೀರೋ. ಆಮೇಲೆ ಪಾತ್ರಗಳು ಯಾರ್ಯಾರು ಮಾಡ್ತಾರೆ ಎಲ್ಲರೂ ಹೀರೋನೆ. ಅದಕ್ಕೆ ಮುಂಚೆ ಡೈರೆಕ್ಟರ್ ಹೀರೋ. ಅದಾದ್ಮೇಲೆ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮ ಹೀರೋಯಿನ್ ಹೀರೋ ಶ್ವೇತಾ ಹೀರೋ. ಅದ್ರ ಜೊತೆ ನಾವಿಬ್ರು ಜೊತೆಲಿ ಹೀರೋಯಿನ್ ಸಸ್ಪೆನ್ಸು. ಅದೇ ಸಿನಿಮಾ ನೋಡ್ಬಿಟ್ಟು ಹೇಳಿ. ಇಲ್ಲ, ಒಂದು ಫನ್ ಆಗಿ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ನಿಂತಾಗ ಇದರಲ್ಲಿ ಹೀರೋಯಿಸಮ್ ಇರಲ್ಲ, ಹೀರೋ ಅನ್ನೋದು ಬರಲ್ಲ, ಹೀರೋಯಿನ್ ಈ ಥರ ಬರಲ್ಲ. ಒಂದು ಫನ್ ಬೇಕು ಅಷ್ಟೇ ನಮಗೆ. ಅದು ಈ ಸಿನಿಮಾದಲ್ಲಿದೆ. ಆಮೇಲೆ ಇನ್ನೊಂದೇನೆಂದರೆ, ಎಲ್ಲ ಇಷ್ಟು ವರ್ಷದಲ್ಲಿ ನೀವು ಸಿನಿಮಾಗಳಲ್ಲಿ ನೋಡ್ಕೊಂಬಂದರೆ ಒಂದು ಸಿನಿಮಾದಲ್ಲಿ ಯಾರಾದರೂ ಒಬ್ರು ಸ್ಟಾರ್ ಕಾಮಿಡಿಯನ್ ಅಂತ ಇರೋರು, ಕಾಮಿಡಿ ಜನರ್ ಫನ್ನು ಜನ ನಗ್ಸೋಕ್ಕೆ. ಬಟ್ ಇಲ್ಲಿ ಏನಂದರೆ, ಯಾವ್ಯಾವ ಸಿನಿಮಾದಲ್ಲಿ ಯಾರ್ಯಾರನ್ನ ಕಾಮಿಡಿಯನ್ ಆಗಿ ಅನ್ಕೊಂಡಿದ್ರು ನೀವು, ಅವರೆಲ್ಲರೂ ಒಂದೇ ಸಿನಿಮಾದಲ್ಲಿ ಬಂದು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ಇದೊಂದು ವೆರಿ ಸ್ಪೆಷಲ್ ಸಿನಿಮಾ. ಏಕೆಂದರೆ ಎಲ್ಲ ಸಿನಿಮಾದಲ್ಲೂ ಒಬ್ಬೊಬ್ಬರು ಯಾರು ಕಾಮಿಡಿಯನ್ ಇರೋರು ನಗ್ಸೋಕ್ಕೆ. ಇಷ್ಟು ದಿನ ಯಾರ್ಯಾರು ಸಿನಿಮಾದಲ್ಲಿ ನೋಡಿದ್ರೆ ಅವರೆಲ್ಲ ಈ ಸಿನಿಮಾದಲ್ಲಿ ಇದ್ದಾರೆ. ಅದೊಂದು ಅಡ್ವಾಂಟೇಜ್ ಈ ಸಿನಿಮಾದಲ್ಲಿ. ಸಿನಿಮಾ ಪೋಸ್ಟರಲ್ಲಿ ಕೆಳಗಡೆ ರನ್ನಿಂಗ್ ಸಕ್ಸಸ್ಫುಲ್ಲಿ ಅಂತ ಇದೆ. ರಿಲೀಸ್ಗೂ ಮುಂಚೆನೆ ರನ್ನಿಂಗ್ ಸಕ್ಸಸ್ಫುಲ್ಲಿ ಅಂದರೆ ನಾವು ಸಿನಿಮಾ ರನ್ನಿಂಗ್ ಸಕ್ಸಸ್ಫುಲ್ಲಿ ಅಂತ ಹೇಳಿದ್ವಾ? ಸೂಪರ್ ಹಿಟ್ ರನ್ನಿಂಗ್ ಸಕ್ಸಸ್ಫುಲ್ಲಿ. ಸೂಪರ್ ಹಿಟ್ ಅನ್ನೋ ಟೈಟಲ್ಲು ಆಲ್ರೆಡಿ ರನ್ನಿಂಗ್ ಸಕ್ಸಸ್ಫುಲ್ಲಿ ಎಲ್ಲಾರ ಬಾಯಲ್ಲೂ. ಅಂದರೆ ಗಿಲ್ಲಿ ಅವರು ಬಿಗ್ ಬಾಸ್ ಇಂದ ಬಂದ್ಮೇಲೆ ಲೀಡ್ ಆಗಿ ಮಾಡ್ತಾ ಇರೋಂಥ ಫಸ್ಟ್ ಸಿನಿಮಾ ಸೂಪರ್ ಹಿಟ್ ಅಂತ ಎಲ್ಲಾರ ಬಾಯಲ್ಲೂ ಇದೆ. ಅದು ಸೂಪರ್ ಹಿಟ್ ಅನ್ನೋ ಟೈಟಲ್ಲು ರನ್ನಿಂಗ್ ಸಕ್ಸಸ್ಫುಲ್ಲಿ. ಸಿನಿಮಾ ರಿಲೀಸ್ ಆದ್ಮೇಲೆ ರನ್ನಿಂಗ್ ಸಕ್ಸಸ್ಫುಲ್ಲಿ. ಓಕೆ, ಶ್ವೇತಾ ಅವ್ರ ಜೊತೆಗೆ ನಿಮ್ಮ ಕಾಂಬಿನೇಷನ್ ಅಥವಾ ಗಿಲ್ಲಿ ಕಾಂಬಿನೇಷನ್ ಇರುತ್ತೆ, ಹೇಗೆ ವರ್ಕ್ ಆಗಿದೆ? ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅಂದರೆ ಇಲ್ಲ ಆ್ಯಕ್ಚುಲಿ ಏನಂದರೆ ಮೇಡಮ್, ಗಿಲ್ಲಿಯವ್ರ ಹೇಳ್ದಂಗೆ ಅದೊಂದು ಕೋಆರ್ಡಿನೇಷನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಒಂದು ಸಿನಿಮಾದಲ್ಲಿ ಆರ್ಟಿಸ್ಟ್ಗಳಿಗೆ. ಅದು ನಮಗೆ ಫಸ್ಟ್ ಡೇನೇ ಕೋಆರ್ಡಿನೇಷನ್ ಚೆನ್ನಾಗಿ ಆಗ್ಬಿಡ್ತು. ಅದು ನಿಮಗೆ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣುತ್ತೆ. ಗಿಲ್ಲಿಯವ್ರದ್ದು ಸ್ಪಾಂಟೇನಿಟಿ ತುಂಬ ಚೆನ್ನಾಗಿದೆ. ಅವ್ರು ಇಮಿಡಿಯೇಟಾಗಿ ಇದು ಮಾಡ್ತಾ ಇರ್ತಾರೆ, ನಾವು ಅದಕ್ಕೆ ರೆಸ್ಪಾಂಡ್ ಮಾಡೋ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಅದು ನಾವು 3 ಜನದಲ್ಲೂ ತುಂಬ ಕೋಆರ್ಡಿನೇಷನ್ ಚೆನ್ನಾಗಿ ವರ್ಕ್ ಆಗಿದೆ. ನೀವು ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅಂದರೆ ಜನಕ್ಕೆ ಸಿನಿಮಾ ನೋಡಬೇಕಾದ್ರೆ ಒಂದು ಪಾತ್ರ ಏನಾದ್ರು ನಗಿಸ್ತಾ ಇದ್ದಾರೆ ಅಂದಾಗ ಅದು ಕನೆಕ್ಟ್ ಆಗಬೇಕು. ಅದು ಕನೆಕ್ಟ್ ಆದರೆ ಮಾತ್ರ ಜನ ನಗೋದು. ಆ ಥರ ಕನೆಕ್ಟ್ ಆಗೋಂಥ ಪಾತ್ರಗಳು ನಮ್ಮ 3 ಜನದ್ದು ಇದೆ ಈ ಸಿನಿಮಾದಲ್ಲಿ. ಅದು ಚೆನ್ನಾಗಿದೆ. ಓಕೆ, ನೀವು ಗಿಲ್ಲಿ ನಟ ಅವರು, ಶ್ವೇತಾ ಅವರು 3 ಜನರು ಕೂಡ ಈ ಸಿನಿಮಾದ ಹೀರೋ ಅಲ್ವಾ? ಅಲ್ಲಲ್ಲ, ವಿಜಯಾನಂದ್ ಸರ್ ಹೀರೋ, ಕತೆನೂ ಹೀರೋ, ನಾನು, ಗಿಲ್ಲಿ ಅವರು, ಶ್ವೇತಾ ಅವರು, ಸಾಧು ಕೋಕಿಲಾ ಸರು, ಟೆನ್ನಿಸ್ ಕೃಷ್ಣ ಅವರು, ಜಿ ಅವರು, ಡ್ರ್ಯಾಗನ್ ಮಂಜು ಅವರು, ನಮ್ಮ ಕ್ಯಾಮ್ರಾಮನ್ ನಾಗಾರ್ಜುನ್ ಸರ್ ಅವರು, ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ವಿ ನಾಗೇಂದ್ರ ಪ್ರಸಾದ್ ಅವರು, ಪ್ರತಿಯೊಬ್ಬರು ಹೀರೋನೇ. ಅಥವಾ ನಮಗೆ ಪ್ರೊಡಕ್ಷನಲ್ಲಿ ಊಟ ಕೊಟ್ರಲ್ಲ ಅವರು, ನಮ್ಮ ಪ್ರೊಡ್ಯೂಸರು ಉಮೇಶ್ ಸರ್ರು, ಎಲ್ಲರೂ ಹೀರೋಗಳೇ ಈ ಸಿನಿಮಾದಲ್ಲಿ. ಈಗ ನಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇದ್ರಲ್ಲ, ನೀವು ಒಂಥರ ಹೀರೋನೇ. ಪ್ರೆಸ್ ಮೀಟಲ್ಲಿ ಮೊನ್ನೆ ಸಾಧು ಸರ್ ನಿಮ್ಮ ಶಾರ್ಟ್ ಮೂವೀಸ್ ಎಲ್ಲ ನೋಡಿದ್ದೀನಿ ಅಂತ ಹೇಳ್ತಿದ್ರು. ಒಂದು ಕಡೆ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಹೊಗಳ್ತಾ ಇದ್ರು. ಏನನ್ನಿಸ್ತು? ಅಯ್ಯೋ, ನಾನು ಅದನ್ನ ಮಾತ್ರ ಕಟ್ ಮಾಡಿ ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ಗ್ರೂಪಲ್ಲಿ ಎಲ್ಲರಿಗೂ ಶೇರ್ ಮಾಡ್ಬಿಟ್ಟು ನೋಡಿ ಸಾಧು ಸರ್ ಹಿಂಗಾದ್ರು, ನೋಡಿ ಸಾಧು ಸರ್ ಹಿಂಗಾದ್ರು ಅಂತ.
ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ ಅವ್ರ ಕಾಮಿಡಿನ ನೋಡಿ ಎಂಜಾಯ್ ಮಾಡಿಕೊಂಡು ಯಪ್ಪ ಏನು ನಗಿಸ್ತಾರೆ ಅಂತ ನಕ್ಕು 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 ಬಂದಿರೋದು. ಬಟ್ ಇವತ್ತು ಅವ್ರ ಬಾಯಲ್ಲಿ ನಮ್ಮ ಆ್ಯಕ್ಟಿಂಗ್ನ ಅವ್ರು ಹೊಗಳ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಅಲ್ವಾ. ಅವ್ರೊಂದು ಮಾತು ಹೇಳ್ಬಿಟ್ರು, ಹುಡುಗರು ತಲೆನೇ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿ ಆ್ಯಕ್ಟ್ ಮಾಡಿಬಿಡ್ತಾರೆ ಅಂತ. ಬಟ್ ಗೊತ್ತಿಲ್ಲ ಅವ್ರಿಗೆ ಅಷ್ಟು ಆಗಿದೆ ಅಂದರೆ ತುಂಬ ಖುಷಿ ಅಲ್ವಾ. ಇಷ್ಟು ವರ್ಷ ಮಾಡಿರೋದು ಪ್ರತಿಫಲ ಇವಾಗ ಸಿಗ್ತಾ ಇದೆ ಅಂತ ಅನಿಸ್ತು. ದೊಡ್ಡವ್ರ ಬಾಯಲ್ಲಿ ಆ ಥರ ಬಂದಾಗ ವಿ ಆರ್ ಸೋ ಬ್ಲೆಸ್ಡ್ ಅಂತ ಖುಷಿ ಆಗುತ್ತೆ ಮೇಡಮ್. ನೀವು ಹಾಗೆ ಗಿಲ್ಲಿ ಅವರು ಒಂದು ನಾರ್ಮಲ್ ಆಗಿ ನಿಮ್ಮ ಶಾರ್ಟ್ ಮೂವೀಸ್ಗಳಲ್ಲಿ ನಗುವಿಗಂತೂ ಕೊರತೆನೇ ಇರಲ್ಲ. ಇವಾಗ ಜೊತೆಗೆ ನೀವಿಬ್ರು ಕೂಡ ಒಂದಾಗಿದ್ದೀರಾ. ಸೊ ಕಾಮಿಡೀಸ್ ಎಲ್ಲ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇರುತ್ತಾ ಅಥವಾ ಸ್ವಲ್ಪ ಸೀರಿಯಸ್ನೆಸ್ಸು ಇರುತ್ತಾ? ಸಂದರ್ಭ ಸಹಿತ ವಿವರಿಸಿ. ಸಂದರ್ಭಕ್ಕೆ ತಕ್ಕಂಗೆ ಇರುತ್ತೆ ಕಾಮಿಡಿ, ಸಂದರ್ಭಕ್ಕೆ ತಕ್ಕಂಗೆ ಸೀರಿಯಸ್ ಇರುತ್ತೆ, ಸಂದರ್ಭಕ್ಕೆ ತಕ್ಕಂಗೆ ಒಂದು ಎಮೋಷನ್ ಇರುತ್ತೆ ಅಥವಾ ಒಂದು ಸಸ್ಪೆನ್ಸ್ ಆಗಿ ಹೋಗ್ತಾ ಇರುತ್ತೆ ಕತೆ. ಅಂದರೆ ಎಲ್ಲ ಸಿನಿಮಾದಲ್ಲಿ ಏನಂದರೆ ಕಾಮಿಡಿ ಇರುತ್ತೆ, ಎಮೋಷನ್ ಇರುತ್ತೆ, ಬಟ್ ಕಾಮಿಡಿ ಜೊತೆ ಸಸ್ಪೆನ್ಸ್ ಥ್ರಿಲ್ಲರ್ ಹೋಗ್ತಾ ಇರುತ್ತೆ ಗೊತ್ತಾ. ನೀವು ರ್ಯಾಂಬೋ ಪಿಕ್ಚರ್ ನೋಡಿರ್ಬೋದು, ಅವಾಗ ನೋಡಿ ಸೆಕೆಂಡ್ ಹಾಫ್ ಫುಲ್ಲು ಥ್ರಿಲ್ಲರು, ಏನಾಗುತ್ತೆ ಹೆಂಗೆ ಅಂತ. ಈ ಸಿನಿಮಾದಲ್ಲೂ ಅಂದರೆ ಇದು ಬೇರೆ ಥರ, ಅಂದರೆ ಕಾಮಿಡಿ ಟ್ರಾವೆಲ್ ಆಗ್ತಾ ನೆಕ್ಸ್ಟ್ ಏನಾಗುತ್ತೆ. ಯಾಕೆಂದರೆ ರೌಡಿ ಡಾನ್ಗಳದ್ದು ಅವ್ರದ್ದು ಸಪ್ರೇಟ್ ಇರುತ್ತೆ. ಟ್ರೈಲರ್ ನೀವು ನೋಡಿರ್ಬೋದು. ಅಂದರೆ ಈಗ ಗಿಲ್ಲಿಯವ್ರದ್ದು ಸ್ಪಾಂಟೇನಿಟಿ ಅಂದರೆ ಕಾಮಿಡಿ ಜಿ ಕನ್ನಡಲ್ಲಿ ನೋಡಿದ್ದೀರಾ, ಬಿಗ್ ಬಾಸಲ್ಲಿ ನೋಡಿದ್ದೀರಾ, ನೈಜವಾಗಿರುತ್ತೆ ಅವ್ರದ್ದು. ಅದನ್ನು ವಿತ್ ಸ್ಕ್ರಿಪ್ಟ್ ಅವರು ನೈಜವಾಗಿ ಇನ್ನೂ ಚೆನ್ನಾಗಿ ಮಾಡ್ಕೊತಾರೆ. ಅವರು ಕೌಂಟ್ರ್ ಆ ಥರ ಕೊಡಬೇಕಾದ್ರೆ ನಮ್ಗೆ ಇನ್ನೂ ಚಾಲೆಂಜಿಂಗ್ ಆಗಿರುತ್ತೆ. ನಾವು ಆ ಥರ ಕೊಡೋಕ್ಕೆ ಟ್ರೈ ಮಾಡಿದಾಗ ಆ ಆ್ಯಕ್ಟ್ ಏನಿರುತ್ತಲ್ಲ ಅದು ಎನ್ಹ್ಯಾನ್ಸ್ ಆಗುತ್ತೆ ಸೀನು. ಆ ಥರ ಇಡೀ ಸಿನಿಮಾದಲ್ಲಿ, ಯಾಕೆಂದರೆ ವಿಜಯಾನಂದ್ ಸರ್ ಆಲ್ರೆಡಿ ತುಂಬ ಅದ್ಭುತವಾಗಿ ಬರೆದಿರ್ತಾರೆ. ಡೈಲಾಗು ಅವರು ಸ್ಪಾಟಲ್ಲೇ ಈ ಡೈಲಾಗ್ನ ಇಮಿಡಿಯೇಟಾಗಿ ಫನ್ ಆಗೋ ಥರ ಅವರು ಚೇಂಜ್ ಮಾಡೋ ಕೆಪಾಸಿಟಿ ಅವ್ರಿಗೆ ತುಂಬಾ ಇದೆ. ಅವರು ಸ್ಪಾಂಟೇನಿಟಿಯಾಗಿ ಡೈಲಾಗ್ ಬರ್ಕೊಡೋದಿರ್ಬೋದು, ಇವ್ರು ತಗೊಳ್ಳೋದಿರ್ಬೋದು, ಅದಕ್ಕೆ ನಾವು ಕೌಂಟ್ರು ಇರ್ಬೋದು, ನಾವು ಶ್ವೇತಾ ಅವ್ರ ಜೊತೆ ಕೌಂಟ್ರು ಇದು ಮಾಡೋದಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಅದು ತುಂಬ ಅದ್ಭುತವಾಗಿ ಕಾಣುತ್ತೆ. ಓಕೆ, ಈ ಒಂದು ಸಿನಿಮಾಗೆ ಡೈರೆಕ್ಟರ್ ಸಪೋರ್ಟ್ ಹೇಗಿತ್ತು? ಡೈರೆಕ್ಟರ್ ಸಪೋರ್ಟೇ ಇರೋದು, ಯಾಕೆಂದರೆ ಅವರೇ ಸೆಲೆಕ್ಟ್ ಮಾಡಿರೋದು ನಮ್ಮನ್ನ. ಯಾಕೆಂದರೆ ಒಬ್ಬರು ಡೈರೆಕ್ಟ್ರು ಕತೆ ಬರೆದ್ರೇ ಒಬ್ಬರು ಇನ್ವೆಸ್ಟ್ ಮಾಡೋಕ್ಕಾಗೋದು, ಒಬ್ಬರು ಡೈರೆಕ್ಟ್ರು ಕತೆ ಬರೆದ್ರೇ ಒಬ್ಬರು ಕಲಾವಿದರು ಜೀವನ ಸಿಗೋದು, ಒಬ್ಬರು ಕಲಾವಿದ್ರಿಗೆ ಅನ್ನ ಸಿಗೋದಾಗಿರ್ಬೋದು, ಜೀವನ ಸಿಗೋದಾಗಿರ್ಬೋದು. ಒಬ್ಬರು ಡೈರೆಕ್ಟ್ರು ಕತೆ ಬರೆದ್ರೇ, ಅವ್ರು ಕೆಲಸ ಮಾಡಿದ್ರೇ. ಅವ್ರ ಸಪೋರ್ಟ್ ಅನ್ನೋದಕ್ಕಿಂತ ಅದು ಏನು ಚಿಕ್ಕ ವರ್ಡ್ ಆಗ್ಬಿಡುತ್ತೆ. ಬರ್ರಿ ಅವ್ರ ಸಪೋರ್ಟ್ ಹೆಂಗಿತ್ತು ಅನ್ನೋದಕ್ಕೆ ಅವರೇ ಎಲ್ಲ. ಅಂದರೆ ಈ ಸಿನಿಮಾದ ಜೀವಾಳನೇ ಅವರು, ಕ್ಯಾಪ್ಟನ್ ಆಫ್ ದಿ ಶಿಪ್ ಅವರೇನೆ. ಓಕೆ, ಈಗ ಫೈನಲಿ 27ನೇ ತಾರೀಕು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಎಷ್ಟು ಖುಷಿ ಆಗ್ತದೆ, ಜೊತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಕ್ಸಸ್ಫುಲಿ ಅಮೃತಾಂಜನ್ ಇನ್ನು ಓಡ್ತಾ ಇದೆ. ಅಮೃತಾಂಜನ್ ಓಡ್ತಾ ಇದೆ, ರಕ್ಕಸಪುರದವಳು ಓಡ್ತಾ ಇದೆ, ಸುಖಿಭವನ ಥಿಯೇಟ್ರಲ್ಲಿ ಓಡ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಅಂದರೆ ನಾವು ಬೇರೆ ಟೈಮ್ನಲ್ಲಿ ಶೂಟ್ ಮಾಡಿರ್ಬೋದು ಸಿನಿಮಾಗಳನ್ನ, ಬಟ್ ಅಟ್ ಎ ಟೈಮ್ ಬಂದು ರಿಲೀಸ್ ಆಗಿ ನನಗೆ ಮೊನ್ನೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಮೀರಜಲ್ಲಿ ಒಂದು ಶೋ ಈ ಕಡೆ ಅಮೃತಾಂಜನ್ ಹೌಸ್ಫುಲ್ ಇದೆ, ಒಂದು ಶೋ ಆ ಕಡೆ ರಕ್ಕಸಪುರದವಳು ಹೌಸ್ಫುಲ್ ಇದೆ. 2 ಟೀಮ್ ಅವರು ಹೋಗಿದ್ದೀವಿ ಅಂದರೆ ಥಿಯೇಟ್ರ್ ವಿಸಿಟ್ಗೆ. ಇಲ್ಲಿ ಫಸ್ಟು ಥಿಯೇಟ್ರ್ ಶೋ ಮುಗಿಸ್ಕೊಂಡು ಇಲ್ಲೊಂದು ವಿಸಿಟ್ ಹಾಕಬೇಕು. ಇಮಿಡಿಯೇಟ್ಲಿ ಟಿ ಶರ್ಟ್ ಚೇಂಜ್ ಮಾಡ್ಕೊಂಡು ಆ ಕಡೆ ರಕ್ಕಸಪುರದೊಳಗೆ ಥಿಯೇಟ್ರ್ ಅವರು, ಏನು ಸರ್ ಈಗ ತಾನೇ ಅಲ್ಲಿ ಬಂದಿದ್ರಲ್ಲ ನೋಡಿ, ಇಲ್ಲಿ ಕೆಳಗಡೆ ಇರೋ ಟಿ ಶರ್ಟ್ ರಕ್ಕಸಪುರದವ್ರು, ಮೇಲ್ಗಡೆ ಅಮೃತಾಂಜನ್ ನೋಡಿ ಅಂತ. ಅಂದರೆ ಯಾರಿಗೆ ಸಿಗುತ್ತೆ ಅಟ್ ಎ ಟೈಮ್ ಒಂದೇ ಸಿನಿಮಾದಲ್ಲಿ 2 ಸಿನಿಮಾದಲ್ಲೂ ಮೇಜರ್ ಕ್ಯಾರೆಕ್ಟರ್ ಮಾಡಿರ್ತೀನಿ, 2 ಸಿನಿಮಾನು ಹೌಸ್ಫುಲ್, 2 ಶೋ ಒಂದೇ ಥಿಯೇಟ್ರಲ್ಲಿ ಓಡ್ತಾ ಇದೆ ಅಂದಾಗ ಎಷ್ಟು ಖುಷಿ ಆಗುತ್ತೆ. ಯಾರಿಗೆ ಸಿಗುತ್ತೆ ಹೇಳಿ ಅಷ್ಟು ಅದೃಷ್ಟ. ಅದು ಏನೇನು ತುಂಬ ವರ್ಷದಿಂದ ಕಂಡಿರೋ ಕನಸು ಇವಾಗ ನನ್ಸಾಗ್ತಾ ಇದೆ ಅಷ್ಟೇ. ಯಾಕೆಂದ್ರೆ ರಾಜ್ ಸರ್ಗೆ ಮುಂಚೆಯಿಂದನೂ ಆಡಿಯನ್ಸ್ ಎಲ್ಲ ಕಡೆ ಇದ್ದಾರೆ. ಸೊ ಆ ಆಡಿಯನ್ಸು ಈಗ ಅಲ್ಲಿ ಇರೋರು ನೋಡ್ತಾರೆ. ಸೊ ತುಂಬ ನಾವು ಅಲ್ಲಿ ಅವ್ರ ಮುಖಾಂತರ ನಾವು ಅಲ್ಲಿವರೆಗೂ ತಲುಪ್ತಾ ಇದೀವಲ್ವಾ, ಅದು ಖುಷಿ. ಆ್ಯಕ್ಚುಲಿ ನಾವು ಅಮೃತಾಂಜನ್ನು ಆ್ಯಕ್ಚುಲಿ ಓವರ್ಸೀಸ್ ಅಂದರೆ ದುಬೈಯಲ್ಲಿ ಕೇಳಿದರೆ, ಆಸ್ಟ್ರೇಲಿಯಾದಲ್ಲಿ ಕೇಳಿದರೆ ಶೋ ಇದು ಮಾಡ್ತೀವಿ ಅಂತ. ಅದೇನೋ ಪ್ರೊಸೀಜರ್ ಬೇರೆ ಇದೆಯಂತೆ, ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇದೆಯಂತೆ. ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ನೋಡ್ಬೇಕು ನಾವು ಮುಂದೆ ಏನು. ಸೂಪರ್ ಹಿಟ್ ಸಿನಿಮಾ ಇದೆ, ಫೆಬ್ರವರಿ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ, ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಸಿನಿಮಾ ಇದು. ನೋಡಿ ನಿಮ್ಗೆ ಇಷ್ಟ ಆದರೆ ನಿಮ್ಗೊಂದು 4 ಜನಕ್ಕೆ ಹೇಳಿದ್ರೆ ಅವರು ಬಂದು ಸಿನಿಮಾ ನೋಡ್ತಾರೆ. ಅವ್ರು 4 ಜನ 8 ಆಗ್ತಾರೆ, 8, 16 ಆಗ್ತಾರೆ. ಈ ಥರನೇ ಮುಂಚೆಯಿಂದ ವರ್ಕ್ ಆಗ್ತಾರೆ. ಸೊ ದಯವಿಟ್ಟು ಬಂದು ಸಿನಿಮಾನ ನೋಡ್ಬಿಟ್ಟು ಆಮೇಲೆ ಜಡ್ಜ್ ಮಾಡಿ. ಪ್ಲೀಸ್ ದಯವಿಟ್ಟು ಬಂದು ಥಿಯೇಟ್ರಿಗೆ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದು ಗೌರವ್ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.